ಅಂಬಾನಿ ನ್ಯೂಸ್ಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ನಮಸ್ತೆ. ಈ ವಸತಿ ಮತ್ತು ನಿವೇಶನ ರಹಿತರು ಸಂಬಂಧಪಟ್ಟಂಗೆ ಸಾರ್ವಜನಿಕರಲ್ಲಿ ಗೊಂದಲ ಇತ್ತು ಮತ್ತು ಮಾಧ್ಯಮ ಮಿತ್ರದವರು ಕೂಡ ಪ್ರಶ್ನೆ ಕೇಳ್ತಾ ಇದ್ರು. 15ನೇ ತಾರೀಕು ಅಷ್ಟೇ ಅಂತ, ಈ ತಿಂಗಳ ಮೇ 15 ಕೊನೆಯ ದಿನಾಂಕ ಅಂತ ಹೇಳ್ಬಿಟ್ಟು ಸಾರ್ವಜನಿಕರಲ್ಲಿ ಮಾಹಿತಿ ಇದೆ ಅಂತ ಹೇಳಿ ಅದನ್ನು 15ನೇ ತಾರೀಕುವರೆಗೂ ಇತ್ತು. ತಮ್ಮ ಗಮನಕ್ಕೆ, ಸಾರ್ವಜನಿಕರ ಗಮನಕ್ಕೆ ತರಬಯಸೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಆ ದಿನಾಂಕವನ್ನು ಮೇ 31ವರೆಗೂ ವಿಸ್ತರಣೆ ಮಾಡಲಾಗಿದೆ. ಮೇ 31 ಭಾನುವಾರ ಆಗಿರೋದ್ರಿಂದ ಮೇ 30ನೇ ತಾರೀಕೊಳಗೆ ಎಲ್ಲರೂ ಸಾರ್ವಜನಿಕರು ಯಾರು ನಿವೇಶನ ಮತ್ತು ವಸತಿ ರಹಿತರು ಅದಕ್ಕೆ ಸಂಬಂಧಪಟ್ಟಂತೆ ಗ್ರಾಮ ಪಂಚಾಯತಿಯಲ್ಲಿ ಅರ್ಜಿ ಸಲ್ಲಿಸಬೇಕು ಅಂತ ಹೇಳ್ತಾ ಇದ್ದೀರಾ, ಅವರೆಲ್ಲರ ಗಮನಕ್ಕೆ ತರಬಯಸ್ತೇನೆ. ಈ ದಿನಾಂಕವನ್ನು 30ನೇ ತಾರೀಕು ವಿಸ್ತರಿಸಲಾಗಿದೆ. ಎಲ್ಲರೂ ಸಾರ್ವಜನಿಕರು ದಯವಿಟ್ಟು ಗ್ರಾಮ ಪಂಚಾಯತ್ ತಮ್ಮ ವ್ಯಾಪ್ತಿಯಲ್ಲಿ ಬರುವಂಥ ಗ್ರಾಮ ಪಂಚಾಯತಿಗೆ ಭೇಟಿ ಮಾಡಿ ಸಿಬ್ಬಂದಿ ಅಥವಾ ಅಧಿಕಾರಿಗಳೊಂದಿಗೆ ಚರ್ಚೆ ಮಾಡಿಬಿಟ್ಟು ಯಾವ್ಯಾವ ದಾಖಲೆಗಳು ಬೇಕು ಅಂತ ಹೇಳಿ ಈ ಕೂಡಲೇ ಗ್ರಾಮ ಪಂಚಾಯತಿಗೆ ಅರ್ಜಿ ಸಲ್ಲಿಸಿ. ಅದಲ್ಲದೆ ತಾಲೂಕು ಪಂಚಾಯತಿಗೂ ಭೇಟಿ ನೀಡಿ, ನಮ್ಮಲ್ಲಿ ನೋಡಲ್ ಆಫೀಸರ್ ನಾಗೇಶ್ ಅಂತ ಇರ್ತಾರೆ, ಅವರು ಕೂಡ ಭೇಟಿ ಮಾಡಿ, ಇಲ್ಲ ಅವರು ದೂರವಾಣಿ ಮುಖಾಂತರ ಸಂಪರ್ಕಿಸಿ ತಾವು ಮಾಹಿತಿಯನ್ನು ಕೊಟ್ಟರೆ ಅದನ್ನು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಅವ್ರನ್ನ ಅರ್ಜಿ ತೊಗೊಳ್ಳೋದಕ್ಕೆ ಏನು ನಮ್ಮ ಕಡೆಯಿಂದ ಕ್ರಮ ವಹಿಸಬೇಕು ಅದನ್ನು ವಹಿಸ್ತೇವೆ. ಅದಾಗಿಯೂ ಕೂಡ ಮುಂದಿನ 2 ದಿನದಲ್ಲಿ ನಾಳೆ ಮತ್ತು ನಾಡಿದ್ದು ಬೆಳಗ್ಗೆ ಮತ್ತು ಸಾಯಂಕಾಲ ಆಟೋ ಪ್ರಚಾರದ ಮೂಲಕ ಎಲ್ಲ ಗ್ರಾಮ ಪಂಚಾಯತಿಯಲ್ಲಿ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡಬೇಕು ಅಂತ ಹೇಳಿ ಈಗಾಗಲೇ ನಾನು ಎಲ್ಲ PDOಗಳಿಗೆ ಸೂಚನೆ ಕೊಡಲಿಕ್ಕೆ ನಾನು ತಯಾರಿ ಮಾಡಿದ್ದೀನಿ. ಖಂಡಿತ ಅದನ್ನು ಮಾಡಿಸ್ತೀನಿ. ಸಾರ್ವಜನಿಕರು ಇದೊಂದು ಅವಕಾಶನ ಬಳಸಿಕೊಂಡು ಗ್ರಾಮ ಪಂಚಾಯತಿಗೆ ಭೇಟಿ ನೀಡಿ ಅರ್ಜಿ ಸಲ್ಲಿಸಲಿಕ್ಕೆ, ಒಂದು ವೇಳೆ ಈ ರೀತಿ ನಿವೇಶನ ಮತ್ತು ವಸತಿ ರಹಿತರಾಗಿದ್ದು ಅರ್ಜಿ ಸಲ್ಲಿಸಲಿಕ್ಕೆ ಕೊನೆ ಅವಕಾಶ ಅಂತ ಅವಧಿ ಮುಗಿದಿದೆ ಅಂತ ಹೇಳಿ ಯಾರಾದರೂ ಅದನ್ನು ಅಲ್ಲಿಗೆ ನಿಲ್ಲಿಸಿದರೆ ದಯವಿಟ್ಟು ಈ ಕೂಡಲೇ ಗ್ರಾಮ ಪಂಚಾಯತಿಗೆ ಭೇಟಿ ನೀಡಿ ಅರ್ಜಿಯನ್ನು ಸಲ್ಲಿಸ್ಕೊಳ್ಳಲಿಕ್ಕೆ ನಾನು ವಿನಂತಿ ಮಾಡ್ಕೊಳ್ತೀನಿ. ಸರ್ಕಾರದ್ದು ಗೋಮಾಳ ಜಮೀನಲ್ಲಿ ಕೊಡ್ತೀರಾ, ಇಲ್ಲಾಂದರೆ ಹೊಸದಾಗಿ ಏನಾದರೂ? ಇಲ್ಲ, ಅದು ಸರ್ಕಾರ ಗೋಮಾಳ ಜಮೀನಿಗೆ ಏನು ಹೇಳ್ತಾ ಇದ್ದೀರಾ, ಅದು ನಾವು ಉಪಗ್ರಾಮ ಅಂತ ಹೇಳ್ಬಿಟ್ಟು ಗೋಮಾಳ ಅಥವಾ ಸರ್ಕಾರಿ ಜಮೀನು ಏನು ಬರುತ್ತೆ ಅದರಲ್ಲಿ ಆಲ್ರೆಡಿ ಮನೆ ಕಟ್ಕೊಂಡಿರೋರಿಗೆ ಸರ್ವೆ ಮಾಡಿ ನಾವು ಮಾಹಿತಿ ಹಕ್ಕುಪತ್ರ ತಹಸೀಲ್ದಾರ್ ರೆವಿನ್ಯೂ ಕಂದಾಯ ಇಲಾಖೆಯಿಂದ ಹಕ್ಕುಪತ್ರ ವಿತರಣೆ ಮಾಡಲಿಕ್ಕೆ ಅದು ಬೇರೆ, ಅದನ್ನು ನಾವು ಕೊಟ್ಟಿದ್ದೀವಿ. ಈಗ ಗ್ರಾಮ ಪಂಚಾಯತಿಯಿಂದ ಇದೇನು ನಿವೇಶನ ರಹಿತರು ಅಥವಾ ವಸತಿ ರಹಿತರು ಅಂತ ಹೇಳಿ ನಮ್ಗೆ ಅರ್ಜಿ ಕೊಡ್ತಾರೆ, ಅದನ್ನು ಕೂಡ ಈ ಕಳೆದ ಬಾರಿ ನಾವು ಕೂಡ ಜೂನಲ್ಲಿ ಇದೇ ರೀತಿ ಒಂದು ಡ್ರೈವ್ ಥರ ಮಾಡಿ ಸುಮಾರು 4800 ಫಲಾನುಭವಿಗಳನ್ನ ಗುರುತಿಸಿ ನಾವು ಇದು ಬೇರೆ, ತಾವೇನು ಹೇಳ್ತಾ ಇದ್ದೀರಾ ಗೋಮಾಳ ಅಂತ ಹೇಳ್ತಾ ಇದ್ದೀರಾ ಅದು ಬೇರೆ, ಅಲ್ಲಿ ಮನೆ ಕಟ್ಕೊಂಡಿರೋರಿಗೆ ಹಕ್ಕುಪತ್ರ ಕಂದಾಯ ಇಲಾಖೆಯಿಂದ ಹಕ್ಕುಪತ್ರ ಕೊಡಲಿಕ್ಕೆ ಅದು ಬೇರೆ ಒಂದು ಕಾರ್ಯಕ್ರಮ. ಇದೇನಿದೆ ಅಲ್ಲ, ನಿವೇಶನ ಅಥವಾ ವಸತಿ ರಹಿತಂತ ಕೊಟ್ಟರೆ ನಾವು ಇಷ್ಟು ಜನ ನೈಜ ಫಲಾನುಭವಿಗಳು ಅಂತ ಹೇಳ್ಬಿಟ್ಟು ಗುರುತಿಸ್ಬಿಟ್ಟು ನಮ್ಗೆ ಇಷ್ಟು ಜಾಗ ಇವರಿಗೆ ವಿತರಣೆ ಮಾಡಲಿಕ್ಕೆ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ನಾವು ಕಂದಾಯ ಇಲಾಖೆಗೆ ತಹಸೀಲ್ದಾರ್ ಅವರಿಗೆ ನಮ್ಮ ಕಡೆಯಿಂದ ಪತ್ರ ವ್ಯವಹಾರ ಮಾಡ್ತೀವಿ. ಅಲ್ಲಿಂದ ಅವರು ಸೂಕ್ತ ಒಂದು ಲಭ್ಯ ಇರುವಂಥ ಒಂದು ಜಮೀನನ್ನು ನಮಗೆ ಕೊಟ್ಟಾಗ ಅದನ್ನು ಅಭಿವೃದ್ಧಿಪಡಿಸ್ಬಿಟ್ಟು ಅದನ್ನು ನಾವು ಏನು ಗ್ರಾಮ ಪಂಚಾಯತಿಗೆ ಅರ್ಜಿ ಸ್ವೀಕೃತವಾಗಿರುತ್ತೆ ಅವ್ರನ್ನ ಒಟ್ಟಾರೆ ನಾವು ನೈಜ ಫಲಾನುಭವಿಗಳನ್ನ ಗುರುತಿಸ್ಬಿಟ್ಟು ಅದನ್ನು ಏನು ತಹಸೀಲ್ದಾರ್ ಅವರು ನಮಗೆ ಕೊಟ್ಟಿರ್ತಾರೆ ಆ ಜಾಗನ ಅವರಿಗೆ ನಿವೇಶನ ಕೊಡಲಿಕ್ಕೆ ನಾವು ಕ್ರಮ ವಹಿಸ್ತೀವಿ. ಅದು ಬೇರೆ, ತಾವು ಕೇಳ್ತಿರೋದು ಬೇರೆ. ದಿನಗಳೊಳಗೆ ಇವರಿಗೆ ಕೊಡ್ತಾರೆ. 31 ಇದೆ, 31 ಭಾನುವಾರ ಆಗಿರೋದ್ರಿಂದ 30ನೇ ತಾರೀಕೊಳಗೆ ಎಲ್ಲರೂ ಕೊಡ್ತಾರೆ. ಅಲ್ಲ ಮೇಡಮ್, ಅದಾದಮೇಲೆ ಈಗ ವಸತಿ ಏನು ಫಲಾನುಭವಿಗಳಿಗೆ ಎಷ್ಟು ವರ್ಷಗಳಾಗ್ಬೋದು ಅಂತೇಳಿ ಅದೇನು ನೆಕ್ಸ್ಟ್ ಬಿಡ್ತಾರೆ. ಈಗ ಲಾಸ್ಟ್ ಟೈಮೇ ನಾನು ಈಗಾಗಲೇ ಹೇಳಿದೆ ನಿಮಗೆ, ಲಾಸ್ಟ್ ಟೈಮು ಕೂಡ ಈ ಥರ ಡ್ರೈವ್ ಮಾಡಿ ನಾವು 3 ತಿಂಗಳು ಅದೊಂದು ಡ್ರೈವ್ ಥರ ಮಾಡಿ 4,000 ಚಿಲ್ಲರೆ ಜನ ಗುರುಸಿ ಆನ್ಲೈನಲ್ಲಿ ರಿಪೀಟ್ ಮಾಡಿ ಕಳಿಸಿದ್ರು. ಲಾಸ್ಟ್ ಇಯರ್ ಇತ್ತು, ಅದೇ ರೀತಿ ಈ ಸಲನೂ ಬಂದಿದೆ. ಇದಾಗಲಿಲ್ಲ ಅಂತಂದರೆ ಮತ್ತೆ ಬಿಡ್ತಾರೆ, ಆವಾಗ ಮತ್ತೆ ಸೇರಿಸ್ಕೊಳ್ಳಿಕ್ಕೆ ಅವಕಾಶ ಇದೆ. ಈಗ ಮಾನದಂಡಗಳೇನು ಮೇಡಮ್? ಈಗ ಪದೇ ಸಲನೂ ಒಂದು ಸಲ ತಗೊಂಡಿರ್ತಾರೆ, ಅವ್ರು ಗ್ರಾಮ ಪಂಚಾಯತಿಲಿ ಇರಬೇಕು, ಅವರಿಗೆ ಏನೋ ರೇಷನ್ ಕಾರ್ಡ್ ಇರಬೇಕು, ಗುಡಿಸ್ಲು ಅಥವಾ ಏನು ಆ ಥರದಲ್ಲಿ ಒಂದು ಗುಡಿಸ್ಲು ಅಥವಾ ಏನೋ ಈಗ ಅಣ್ಣ ತಮ್ಮ ಮನೇಲಿ ಇರಬೇಕು, ಸಪ್ರೇಟ್ ರೇಷನ್ ಕಾರ್ಡ್ ಇರಬೇಕು. ಈಗ ಸಪೋಸ್ ಯಾಕೋ ತಂದೆ ಹೆಸರಲ್ಲಿ ಇರುತ್ತೆ, ಮಗ ಅದೇ ಮನೇಲಿ ಇರ್ತಾರೆ, ಬಂದುಬಿಟ್ಟು ನನಗೆ ಮನೆ ಕೊಡಿ ಅಂತಂದರೆ ಆಗಲ್ಲ. ಯಾಕಂದರೆ ತಂದೆ ಹೆಸರಲ್ಲಿ ಆಲ್ರೆಡಿ ಆಗಿದ್ದರೆ ಬರಲ್ಲ. ಈಗ ಅವರೇನಾದರೂ ಸಪ್ರೇಟ್ ಬಂದು ಬಾಡಿಗೆ ಮನೆಯೋ ಗುಡಿಸ್ಲೋ ಮತ್ತೊಂದು ಕಡೆನೋ ಎಲ್ಲೋ ಇದ್ದು ನಮಗೆ ಈಗ ನಿವೇಶನ ಬೇಕು ಅಂದರೆ ಹೊಸದಾಗಿ ಅವರು ತಂದೆ ಹೆಸರಲ್ಲಿರುವಂಥ ಹೆಸರು ಅವ್ರದ್ದು ಮಗನ ಹೆಸರು ಏನಿರ್ತಲ್ಲ ಅದನ್ನು ಕ್ಯಾನ್ಸಲ್ ಮಾಡಿಸ್ಕೊಂಡು ಅವ್ರ ಹೆಸರಲ್ಲಿ ಪಡಿತರ ಚೀಟಿ ಹೊಂದಿದ್ರೆ ಮತ್ತು ಆಧಾರ್ ಕಾರ್ಡು ಮತ್ತು ಅವರಲ್ಲಿ ಇರಬೇಕು. ಅವರು ಅರ್ಜಿ ಕೊಟ್ಟಾಗ ಇವ್ರು ಪರಿಶೀಲಿಸ್ಬಿಟ್ಟು ಅದನ್ನು ಮುಖ್ಯವಾದ ಮಾನದಂಡ ಇದೇ ಆಗಿರುತ್ತೆ. ಆಗಿರುತ್ತೆ ಮಗ ನಾನು ಮದುವೆ ಆಗಿದ್ದೀನಿ, ನನ್ನದೇ ಒಂದು ಕುಟುಂಬ ಇದೆ, ನನಗೆ ಕೊಡಿ ಅಂತಂದರೆ ಅದು ಆಗಲ್ಲ. ಅವ್ರ ಹೆಸರಲ್ಲಿ ಯಾರು ಮಗಳಿರ್ಬೋದು. ಈಗ ಎಷ್ಟೋ ಕಡೆ ನಾವು ಈಗ ಮೊನ್ನೆ ಗ್ರಾಮ ಸಭೆಗಳು ಮಾಡಿದ್ದೀವಿ, ಹೆಣ್ಮಕ್ಳು ಮದುವೆ ಆಗಿ ಬೇರೆ ಊರಿಗೆ ಹೋಗಿರ್ತಾರೆ, ತಂದೆ ಹೆಸರಲ್ಲಿ ಕಾರ್ಡ್ ಬಂದಿರುತ್ತೆ, ಹೆಸರು ಇನ್ನೂ ಮುಂದುವರಿತಿರುತ್ತೆ. ಅದನ್ನೆಲ್ಲ ನಾವು ಆ ರೀತಿ ಎಲ್ಲ ನಾವು